ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ 28ನೇ ಕಂತಿನ ಹಣದ ಬಗ್ಗೆ ಬೆಳ್ಳಂಬೆಳಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ 27ನೇ ಕಂತಿನ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ 28ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ. ಸೊ ಅಂಥವರೆಲ್ಲರೂ ಕೂಡ ಇಲ್ಲಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಲ್ಲದೆ ನಮಗಿನ್ನೂ ಕೂಡ 4 ತಿಂಗಳ ಹಣ ಬಾಕಿ ಇರುವಂಥದ್ದು, ಅದ್ರ ಬಗ್ಗೆನೂ ಕೂಡ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ 27ನೇ ಕಂತಿನ ಹಣದವರೆಗೂ ಹಣವನ್ನು ಪಡ್ಕೊಂಡಿರೋವಂಥದ್ದು. ಸೊ ಇನ್ನೂ ಅಂದರೆ 99% ಜನರಿಗೆ ಇಲ್ಲಿ 27ನೇ ಕಂತಿನ ಹಣವನ್ನು ಹಾಕಿದ್ದಾರೆ, 26ನೇ ಕಂತಿನ ಹಣವನ್ನು ಕೂಡ ಹಾಕಿದ್ದಾರೆ, ಅದರೊಟ್ಟಿಗೆ 25ನೇ ಕಂತಿನ ಹಣ ಕೂಡ ಹಾಕಿದ್ದಾರೆ. ಸೊ ಈ ವಿಡಿಯೋ ನೋಡೋ ಅಂಥವ್ರು ಯಾರಾದರೂ ನಿಮಗೆ ಇನ್ನೂ ಕೂಡ ನಮಗೆ 25ನೇ ಕಂತಿನ ಹಣ ಬಂದಿಲ್ಲ ಅಥವಾ 26ನೇ ಕಂತಿನ ಹಣ ಬಂದಿಲ್ಲ, ನಮಗಿನ್ನೂ ಕೂಡ 27ನೇ ಕಂತಿನ ಹಣನೇ ಬಂದಿಲ್ಲ ಅಂತೇಳಿ ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂತಂದರೆ ನಿಮಗೆ ಏನು ಸಮಸ್ಯೆ ಆಗ್ತದೆ, ನಿಮ್ಮ ಜಿಲ್ಲೆಗೆ ಬರ್ತಾ ಇದೆಯಾ ಇಲ್ವಾ ಅನ್ನೋದು ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಹಾಗಾಗಿಬಿಟ್ಟು ದಯವಿಟ್ಟು ಏನು ಸಮಸ್ಯೆ ಅಂದರೆ ನಿಮ್ಮ ಊರು ಮತ್ತು ನಿಮ್ಮ ಹೆಸರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿವರೆಗೂ ಕೂಡ 99% ಅಷ್ಟು ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ 27ನೇ ಕಂತಿನ ಹಣದವರೆಗೂ ಹಣವನ್ನು ಹಾಕಿರುವಂಥದ್ದು. ನಮ್ಮ ರಾಜ್ಯದಲ್ಲಿ 1,25,00,000ಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಹಾಕಿದ್ದೀವಿ ಅಂತ ಇಲ್ಲಿ ಸರ್ಕಾರದವರು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿಬಿಟ್ಟು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ 99% ಎಲ್ಲರಿಗೂ ಕೂಡ ಹಾಕಿದ್ದೀವಿ ಅಂತೇಳಿ. ಸೊ ದಯವಿಟ್ಟು ಈ ವಿಡಿಯೋ ನೋಡುವಂಥವ್ರು ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ 27ನೇ ಕಂತಿನ ಹಣದವರೆಗೂ ಹಣವನ್ನು ಬಿಟ್ಟರೆ ಈಗ 28ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರ್ತೀರ. ಸೊ 27ನೇ ಕಂತಿನ ಹಣವನ್ನು ಎಲ್ಲರೂ ಕೂಡ ಅಂದರೆ ಪಡ್ಕೊಂಡವರೆಲ್ಲರೂ ಕೂಡ 28ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ. ಸೊ ನಾನು ಕಳೆದ ವೀಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೆ. ಸೊ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೀಡಿಯೋಗಳು ನೋಡ್ತಾ ಇದ್ದೀನಿ. ಸೊ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಆ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತೇಳಿ. ಬಟ್ ಖಂಡಿತವಾಗ್ಲೂ ಕೂಡ ಇನ್ನೂ ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ. ಸೊ ಸಾಕಷ್ಟು ಜನ ಅದರೊಂದು ವೀಡಿಯೋಗಳು ನೋಡ್ಕೊಂಡ ತಕ್ಷಣ ಪಾಪ ಪದೇ ಅವ್ರು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಅವರಿಗೆ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳೋಕೆ ಬರ್ತಾ ಇದ್ದರೆ ಅವರು ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಕೇಳೋದಾಗಲಿ ಆ ಥರ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ 27ನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಹಣ ಬಿಡುಗಡೆ ಆಗಿರೋವಂಥದ್ದು. 28ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಕಳೆದ ವೀಡಿಯೋದಲ್ಲೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆ್ಯಂಡ್ ನಾನು ಹೇಳಿದ್ದೆ ನಿಮಗೆ ಮಾರ್ಚ್ ಎಂಡಲ್ಲಿ ಸ್ಟಾರ್ಟ್ ಆಗೋದು, ಎಂಡಲ್ಲಿ 28ನೇ ಕಂತಿನ ಹಣ ಬರುತ್ತೆ, ಇಲ್ಲ ಏಪ್ರಿಲಲ್ಲಿ ಮೊದಲನೇ ವಾರದಲ್ಲಿ ಬರುತ್ತೆ ಅಂಥೇಳಿ. ಸೊ ಮಾರ್ಚ್ ಎಂಡಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು 28ನೇ ಕಂತಿನ ಹಣ ಬಿಡುಗಡೆ ಆಗೋದಿಲ್ಲ. ನಿಮಗೆ ಏಪ್ರಿಲ್ ತಿಂಗಳಲ್ಲೇ 28ನೇ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು. ಸೊ ಏಪ್ರಿಲ್ ತಿಂಗಳಲ್ಲೇ 99% ಅಷ್ಟು ಅಂದರೆ ಪರ್ಸೆಂಟಷ್ಟು ಹಣ ಖಂಡಿತವಾಗ್ಲೂ ಕೂಡ ಬಿಡುಗಡೆ ಆಗತ್ತೆ. ಬಟ್ ಮೊದಲನೇ ವಾರದಲ್ಲೇ ಬಿಡುಗಡೆ ಆಗುತ್ತೆ ಅಂತೇಳಿ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಇಲ್ಲ. ಬಟ್ ಸಾಕಷ್ಟು ವೀಡಿಯೋಗಳಲ್ಲಿ ಇನ್ಫಾರ್ಮೇಷನ್ ಬರ್ತಿದೆ, ಮೊದಲನೇ ವಾರದಲ್ಲಂತೂ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗೋಲ್ಲ. ನಿಮಗೆ 15ನೇ ತಾರೀಕು ಒಳಗಡೆ ಅಂತೂ ಟೈಮ್ ಬೇಕಾಗೇ ಆಗುತ್ತೆ. ಯಾಕಂದರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗೋದಕ್ಕೆ ನಮ್ಮ ಟೈಮ್ ಬೇಕಾಗುತ್ತೆ. ಯಾಕಂದರೆ ಒಬ್ಬರು ಇಬ್ಬರು ಇಲ್ಲ, ನಮ್ಮ ರಾಜ್ಯದಲ್ಲಿ 1,25,00,000ಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಸೊ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ವೇಟ್ ಮಾಡಿ, ನಿಮಗೆ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಕೂಡ ವೇಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮಗೆ 28ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. 99% ಬಿಡುಗಡೆ ಆಗಲೇಬೇಕು. ಯಾಕೆಂತಂದರೆ ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿತ್ತು ಮಾರ್ಚ್ ತಿಂಗಳು ಬಂದುಬಿಟ್ಟು. ಸೊ ಈ ಒಂದು ಮಂತಲ್ಲೇ ನಿಮಗೆ 4 ತಿಂಗಳ ಹಣ ಕಂಪ್ಲೀಟ್ ಮಾಡಿ ಕೊಡಬೇಕಾಗಿತ್ತು. ನಾನು ಆಲ್ರೆಡಿ ತಮ್ಮನೇಲಿ ಕೂಡ ಹಾಕಿದ್ದೆ. ಸೊ 4 ತಿಂಗಳ ಹಣ ಈ ತಿಂಗಳಲ್ಲೇ ಕಂಪ್ಲೀಟ್ ಮಾಡಿಕೊಡ್ಬೇಕಿತ್ತು. ಆ್ಯಂಡ್ ಹೋದ ವರ್ಷ ಕೂಡ ಇದೇ ರೀತಿ ಮಾಡಿರೋದು. ಮಾರ್ಚ್ ಬಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರುತ್ತೆ. ಸೊ ಎಲ್ಲ ಒಂದು ಹಣವನ್ನು ಕೂಡ ಕಂಪ್ಲೀಟಾಗಿ ಮಾಡಿಕೊಡ್ತಾರೆ. ಸೊ ಹಾಗಾಗಿಬಿಟ್ಟು ಈ ಬಾರಿ ಕೂಡ 4 ತಿಂಗಳ ಹಣ ಒಟ್ಟಿಗೆ ಹಾಕ್ತಾರೇನೋ ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಹಾಕ್ತಾ ಇಲ್ಲ. ನಮಗೆ 27ನೇ ಕಂತಿನ ಹಣ ಬಂದುಬಿಟ್ಟು ಮುಂದಿನ ತಿಂಗಳಲ್ಲೇ ಬಿಡುಗಡೆ ಆಗುವಂಥದ್ದು. ಸೊ ತಮ್ಮನೇಲಿ ನೋಡಿದ ತಕ್ಷಣ ನೀವು ಅನ್ಕೊಬಿಡ್ರಿ 4 ತಿಂಗಳು ಒಂದೇ ಸರಿ ಹಾಕ್ತಾ ಇದ್ದಾರೆ ಅಂತೇಳಿ. ಸೊ 28ನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಮುಂದಿನ ತಿಂಗಳಲ್ಲಿ ಸಿಗುತ್ತೆ. ಆ್ಯಂಡ್ 3 ಕಂತುಗಳು ಪೆಂಡಿಂಗ್ ಇರುತ್ತೆ. ಸೊ 3 ಕಂತುಗಳಂದರೆ ಅದರಲ್ಲಿ ಬಂದುಬಿಟ್ಟು ಹೋದ ವರ್ಷದ್ದು ಪೆಂಡಿಂಗ್ ಇರೋವಂಥದ್ದು 2 ಕಂತಿನ ಹಣ. ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ವಿ, ನಿಮಗೆ ಮುಂದಿನ ತಿಂಗಳು ಹಾಕ್ತಾರೆ ಅಂತೇಳಿ. ಬಟ್ 1 ವರ್ಷ ಕಳೀತಾ
ಅಂತೂ ಇನ್ನೂ ಕೂಡ ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ತಿಂಗಳ ಹಣ ಆಗಿರ್ಬೋದು, ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸರ್ಕಾರದವರು. ಸೊ ಇದ್ರ ಬಗ್ಗೆ ನೀವೆಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡ್ತೀರೋ, ಅಂದರೆ ನಿಮಗೆ ಇಲ್ಲ ನಮ್ಮ ಹಣ ಏನಿದೆ ಅದು ಬೇಕೇ ಬೇಕು ಅನ್ನೋಂಥವ್ರು ಯಾರೆಲ್ಲ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಸರ್ಕಾರಕ್ಕೂ ಕೂಡ ಮುಟ್ಟಬೇಕು, ಈ ಒಂದು ಇನ್ಫಾರ್ಮೇಷನ್ ಕೂಡ ಸರ್ಕಾರಕ್ಕೆ ಮುಟ್ಟಬೇಕು. ಯಾಕೆಂದರೆ ಅದನ್ನ ಬಿಟ್ಟರೆ ಹಾಗೆ ಆಗಿಬಿಡುತ್ತೆ. ಸೊ ಅದು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಷ್ಟು ನಾವು ಕರೆಕ್ಟಾಗಿ ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳಿರ್ತಾರೆ, ಬಟ್ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ತಾ ಇಲ್ಲ. ಸೊ ಇಲ್ಲಿವರೆಗೂ ಕೂಡ ನಮಗೆ 3 ಕಂತಿನ ಹಣ ಪೆಂಡಿಂಗ್ ಇಟ್ಕೊಂಡಿರೋವಂಥದ್ದು. ಸೊ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳು ಹೋದ ವರ್ಷದ್ದು ಯಾರಿಗೆ ಬೇಕು ಅಂತ ಅಂದ್ಕೊಂಡಿದ್ರು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಹಣ ಬೇಕೋ ಬೇಡೋ ಅಂತೇಳಿ. ಸೊ ಆ್ಯಂಡ್ ಇನ್ನು ಬಾಕಿ ಇರೋವಂಥದ್ದು ಜನವರಿ ತಿಂಗಳ ಹಣ ನಿಮಗೆ ಮುಂದಿನ ತಿಂಗಳು ಬಿಡುಗಡೆ ಆಗುತ್ತೆ, ಅದು 28ನೇ ಕಂತಿನ ಹಣ. ಸೊ ಬಾಕಿ ಇರೋವಂಥದ್ದು ಬಂದ್ಬಿಟ್ಟು ಫೆಬ್ರವರಿ ತಿಂಗಳ ಹಣ, ಅದು ಇನ್ನು ಯಾವಾಗ ಹಾಕ್ತಾರೋ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ನ ಸದ್ಯಕ್ಕೆ ಈ 3 ಕಂತುಗಳನ್ನಾದರೂ ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ರೆ ಸಾಕು ಸರ್ಕಾರದವರು. ಸೊ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಸಾಕಷ್ಟು ಜನ ಇದರಿಂದನೇ ಅವರ ಒಂದು ಜೀವನ ನಡೀತಾ ಇರುತ್ತೆ, ಅವರ ಸಂಸಾರ ಕೂಡ ನಡೀತಾ ಇರುತ್ತೆ. ಸೊ ಹಾಗಾಗಿಬಿಟ್ಟು ದಯವಿಟ್ಟು ನಿಮಗೆ ಹೋದ ವರ್ಷದ ಯಾರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬೇಕೇ ಬೇಕು ಅನ್ನೋಂಥವ್ರು ಯಾರಿರ್ತಾರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.